ಇನ್ನು ಹಿಜಾಬ್ಗೆ ಸರ್ಕಾರ ಅನುಮತಿ ನೀಡಿರುವುದಕ್ಕೆ ಅಶೋಕ್ ಪಟ್ಟಣ್ ಪ್ರತಿಕ್ರಿಯಿಸಿದ್ದಾರೆ. ಮುಸ್ಲಿಮರು ಅವರ ಸಂಪ್ರದಾಯವನ್ನು ಆಚರಿಸುತ್ತಾರೆ. ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದು ಮೊದಲಿನಿಂದಲೂ ಇದೆ. ಇನ್ನು ಶನಿವಾರ ಟರ್ಬನ್ ಹಾಕೊಂಡು ಹೋಗೋದಕ್ಕೂ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನ ರಾಜಕೀಯ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂದಿದ್ದಾರೆ. ಇನ್ನು ಗಾಂಧಿ ಟೋಪಿ ಹಾಕೊಂಡು ಬರಬೇಕು ಅಂತ ನಾನು ಹೇಳ್ತೀನಿ. ನಾವೇನು ಮುಸ್ಲಿಂ ಸಮುದಾಯನ ಸಮಾಧಾನ ಮಾಡಬೇಕು ಅಂತಿಲ್ಲ. ಮುಸ್ಲಿಂ ಸಮುದಾಯ ನಮಗೆ ವೋಟ್ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿಲ್ಲ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಪ್ರತಿಕ್ರಿಯಿಸಿದ್ದಾರೆ. ಹಿಜಾಬ್ ಬಗ್ಗೆ ನೋಡಿ, ನಾನು ಹೇಳ್ಬಾರ್ದು. ಹಿಜಾಬ್ ಮೊದಲಿಂದ ಕೂಡ ನಡ್ಕೊಂಬಂದಿದೆ. ಅವ್ರು ಮುಸ್ಲಿಂ ಸಮುದಾಯ ಮೊದಲಿಂದ ಅವ್ರವ್ರ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ಇದನ್ನು ಪೊಲಿಟಿಕಲ್ ಆಗಿ ತೊಗೋಬಾರ್ದು. ಇದು ಯಾರೇ ಆಗಲಿ ಮೊದಲಿಂದ ಇದೆಯಲ್ಲ. ಈಗ ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಹಿಜಾಬ್ ಇದೆಯಲ್ಲಪ್ಪ. ಇವಾಗ ಯಾಕೆ ಸಡನ್ನಾಗಿ ಅವ್ರು ಲಾಸ್ಟ್ ಟೈಮ್ ತೆಗೆದು MLA ಅವ್ರೇನೋ ಗಲಾಟೆ ಮಾಡೋದು, ಅವೆಲ್ಲ ಒಂದು ಸಮುದಾಯಕ್ಕೆ ಅವಮಾನ ಮಾಡಬಾರ್ದು. ಎಲ್ಲರೂ ಈಗ ಅವ್ರು ಹೇಳಿದ್ದಾರೆ, ನಮ್ಮ ನಾಯಕರು ಹೇಳಿದ್ದಾರೆ, ನೀವು ಬೇಕಾದ್ರೆ ಕಾವಿ ಶಾಲೆ ಹಾಕ್ಕೊಂಡೆ ಸ್ಕೂಲ್ಗೆ ಹೋಗಿ, ಜನಿವಾರ ಹಾಕ್ಕೊಂಡು ಹೋಗಿ ಎಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ಮಿನಿಸ್ಟ್ರೇ ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು, ನಿಮ್ಗೆ ಏನೇನು ಬೇಕು ವಿಭೂತಿ ಹಚ್ಕೊಂಡು ಹೋಗಿ, ಹಿಜಾಬಾರ ಹಾಕ್ಕೊಂಡೋಗಿ, ಟರ್ಬನಾರ ಹಾಕ್ಕೊಂಡೋಗಿ, ಏನು ಬೇಕಾದ್ರೆ ಹಾಕ್ಕೊಂಡೋಗಿ. ನಾನು ಗಾಂಧಿ ಟೋಪಿ ಹಾಕ್ಕೊಂಡು ಹೋಗು ಅಂತ ಹೇಳ್ತೀನಪ್ಪ. ಅದ್ರಿಗೇನಂತೆ ಅಲ್ವಾ? ಅವ್ರವ್ರ ಸಮುದಾಯದ ಬಿಟ್ಬಿಡ್ಬೇಕು. ಇದೆಲ್ಲ ರಾಜಕೀಯವಾಗಿ ತರಬಾರ್ದು. ತಂದರೂ ಎಲ್ಲರಿಗೂ ತೊಂದರೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಇಂಥ ವಿಚಾರ ರಾಜಕೀಯಕ್ಕೆ ತರಲೇಬಾರ್ದು. ಆಮೇಲೆ ಅದು ಪ್ರಶ್ನೆ ಮಾಡ ಅವ್ರವ್ರ ಸಮುದಾಯದು ಅವ್ರು ಮಾಡಿಕೊಂಡು ಅಗತ್ಯ ಏನಿತ್ತು ಅಂತಂದರೆ ನಾವೇನು ಮುಸ್ಲಿಂ ಸಮುದಾಯಕ್ಕೆ ಸಮಾಧಾನ ಮಾಡಬೇಕು ಅಂತ ಮಾಡಿಲ್ಲ. ಮೊದಲಿಂದ ಇತ್ತಲ್ಲ, ಅವರು ಈ ಥರ ಬ್ಯಾನ್ ಮಾಡಿ ಸರಿಗಿಲ್ಲ ಅಂತ ಮೊದಲಿಂದ ಅವರು ಕೇಳ್ತಾಯಿದ್ರು. ಇಲ್ಲ, ನಾವು ಸ್ವಲ್ಪ ದಿನದೊಳಗೆ ಅದು ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀವಿ ಅಷ್ಟೇ. ಈಗ ಮುಸ್ಲಿಂ ಸಮುದಾಯದವರು ಮುಗಿಸ್ಕೊಂಡು ನಿಮ್ಮ ವಿರುದ್ಧ ಏನಿಲ್ಲ, ಸಮಾವೇಶ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಮುಸ್ಲಿಂ ಸಮುದಾಯನವರು ಅವರ ಪಾಡಿಗೆ ಅವ್ರ ಸಮುದಾಯನೂ ಅವ್ರವ್ರು ಒಗ್ಗಟ್ಟಾಗಿರೋ ಸಮುದಾಯ ಮಾಡ್ತಾರೆ ಹೊರತಾಗಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾರೆ.